ಹೇಳ್ತೀಯ ತಮ್ಮಣ್ಣ? ಅವರು ಹೇಳುವ ಮಾತನ್ನ ಅವರ ಪಶ್ಚಾತ್ತಾಪದ ಮುಖವೇ ಹೇಳುತ್ತೆ. ಅಲ್ಲವೇ ತಮ್ಮಣ್ಣ? ಸತ್ಯವಾಗಿ ನನ್ನ ಕ್ಷಮಿಸ್ಬಿಡು ತಾಯಿ. ಪ್ರತಿ ವರ್ಷ ಉತ್ಸವ ಜಾತ್ರೆಗಳಲ್ಲಿ ಮೋಡಿಕಾರರು ಮಾಟಗಾರರು ನಡೆಸೋ ಆಟ ನೋಡಿ ನೋಡಿ ಅವರಿಗೆ ದಾನ ನೀಡಿ ನೀಡಿ ಈ ಕೈ ರೇಖೆ ಎಲ್ಲ ಸೌದೋಗಿದೆ ತಾಯಿ. ನನಗೆ ವಜ್ರ ಯಾವುದು ಬೆಳಚ್ಕಲ್ ಯಾವುದು ಸತ್ಯವಾಗ್ಲೂ ಗೊತ್ತಾಗ್ಲಿಲ್ಲ. ನಮ್ಮ ಮಹಾರಾಜರು ನನಗೆ ಧರ್ಮರತ್ನಾಕರ ಅಂತ ಬಿರುದು ಕೊಟ್ಟಿದ್ರು ತಾಯಿ. ಧರ್ಮ ಅನ್ನೋ ಕಿರೀಟಕ್ಕೆ ನೀವು ರತ್ನ, ಇದನ್ನು ಒಪ್ಪಿಸ್ಕೊಳ್ಳಿ ತಾಯಿ. ಇವತ್ತಿನಿಂದ ನನ್ನ ಸಂಪತ್ತೆಲ್ಲ ನಿಮ್ಮ ದಾಸೋಹಕ್ಕೆ ಮೀಸಲು. ತಗೊಳ್ಳಿ, ಒಪ್ಪಿಸ್ಕೊಳ್ಳ. ಬೇಡಿ ತಮ್ಮಣ್ಣನವರೇ, ಬೇಡಿ. ನಮಗೆ ನಿಮ್ಮಾವ ಸಂಪತ್ತೂ ಬೇಡ, ಈ ಬೆಲೆ ಬಾಳುವ ಕತ್ತಿಯೂ ಬೇಡ. ಹಾಗೆ ಕೊಡಬೇಕೆಂದಿದ್ದರೆ ನಾನೊಂದನ್ನು ಕೇಳುತ್ತೇನೆ, ಕೊಡುತ್ತೀರಾ? ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದೇನ್ ಬೇಕು ಕೇಳಿ. ನನಗೆ ಒಂದೇ ಒಂದು ಸೂಜಿ ಕೊಡಿ. ಸೂಜಿ? ಒಂದೇ ಒಂದು ಸಣ್ಣ ಸೂಜಿ? ಹೌದು. ನಿಮ್ಮ ಕತ್ತಿ ಮೈ ಮರೆತರೆ ಮೈ ಮೇಲಿನ ಬಟ್ಟೆಯ ಜೊತೆಗೆ ಚರ್ಮವೂ ಹರಿಯುತ್ತದೆ. ಅಲ್ಲದೆ ಹರಿದ ಬಟ್ಟೆಯನ್ನು ಒಂದುಗೂಡಿಸುವ ಶಕ್ತಿ ಈ ಕತ್ತಿಗಿಲ್ಲ. ಆದರೆ ಆ ಒಂದು ಸೂಜಿಗಿದೆ. ಪ್ರಜ್ಞಾವಂತರಾದ ತಾವು ಎಲ್ಲಾ ಸಮೂಹದವರನ್ನು ಒಂದುಗೂಡಿಸುವ ಶಕ್ತಿಯಾದರೆ ಸಾಕು, ಅಲ್ಲವೇ ದಾನು? ಚಿನ್ನದಂಥ ಮಾತು, ಚಿನ್ನದಂಥ ಮಾತು. ನಿಮ್ಮನ್ನು ಕಣ್ಣಾರೆ ಕಂಡ ನನ್ನ ಬಾಳು ಧನ್ಯ ಸೋಮನಾಥರೇ. ಧನ್ಯ ದಾನಮ್ಮ ತಾಯಿ, ಧನ್ಯ. ನನ್ನ ಮಾನ ಪ್ರಾಣ ಕಾಪಾಡ್ತೆ ಬಸವಣ್ಣ. ನಿನ್ನ ಘನ ಕರುಣೆಯ ಕೂಸಾಗಿದ್ದಕ್ಕೂ ಸಾರ್ಥಕವಾಯಿತು. ನನ್ನದೊಂದು ಕೋರಿಕೆ ಇದೆ ತಂದೆ. ಯಾವಾಗಲೂ ನಾನು ಎಲ್ಲೇ ಇರಲಿ ನನ್ನ ಮುಂದೆ ನೀನಿರು. ನೀನೇ ನನಗೆ ಶ್ರೀರಕ್ಷೆ. ಆವತ್ತಿನಿಂದ ಇವತ್ತಿನವರೆಗೂ ದಾನಮ್ಮ ಗುಡಿ ಎಲ್ಲೇ ಇರಲಿ ಅದರ ಎದುರುಗಡೆ ಈ ನಂದಿ ಇದ್ದೇ ಇರ್ತಾನೆ. ನಂಬಿದವ್ರನ್ನ ಕಾಯೋ ಒಂದು ಮಹಾಶಕ್ತಿನೇ ಈ ದಾನಮ್ಮ. ದಾನಮ್ಮ ತನ್ನ ಪತಿ ಸೋಮನಾಥರೊಂದಿಗೆ ತನ್ನ ಸಹಚರರೊಂದಿಗೆ 12 ವರ್ಷಗಳ ಕಾಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಂಚಾರ ಮಾಡಿ ಶರಣರ ತತ್ವಗಳನ್ನ ಪ್ರಚಾರ ಮಾಡ್ತಾ ನೊಂದವರ ಸೇವೆ ಮಾಡ್ತಾ ಕೊನೆಗೆ ಈ ಗುಡ್ಡಾಪುರಕ್ಕೆ ಬಂದು ನೆಲೆಸಿದರು. ದಾನಮ್ಮ ತನ್ನ ಕೊನೆಯ ದಿನಗಳನ್ನ ಈ ಗುಡ್ಡಾಪುರದಲ್ಲೇ ಕಳೆದಿದ್ದು. ಶರಣು ತಾಯೇ. ಶರಣು ಶರಣು. ನೀವು? ನಾನು ಸಾಯಿನಾಥ ತಾಯಿ. ಓ, ವಿಜಾಪುರದ ಮಾಂಡಲಿಕ ರಾಜರು. ಬಹಳ ಸಂತೋಷ. ಈ ಪೋರ ತಮ್ಮ ಆಶೀರ್ವಾದದಿಂದ ಹುಟ್ಟಿದ ಮಗು. ನಮ್ಮ ವಂಶಕ್ಕೆ ವರದಾನ ಮಾಡಿದ ನಿಮ್ಮನ್ನು ನೋಡಿ ತಮ್ಮಿಂದಲೇ ಆಶೀರ್ವಾದ ಮಾಡಿಸಬೇಕು ಎನ್ನುವ ಆಸೆ ತುಂಬಾ ಇತ್ತು. 12 ವರ್ಷಗಳ ಕಾಲ ದೇಶ ಸಂಚಾರ ಮಾಡಿ ಇಲ್ಲಿಗೆ ಬಂದಿದ್ದೀರಾ ಎಂದು ತಿಳಿಯಿತು. ತಮ್ಮ ದರ್ಶನಕ್ಕಾಗಿಯೇ ಬಂದಿದ್ದೇವೆ. ಬಹಳ ಸಂತೋಷ. ಬಾರೋ ಬಾರೋ ನನ್ನಪ್ಪ. ನೋಡು, ನೀನು ನಿನ್ನ ಅಪ್ಪನ ಹಾಗೆ ಗುರು ಲಿಂಗ ಜಂಗಮರ ಸೇವೆ ಮಾಡು. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನನ್ನು ನಂಬಿದ ಪ್ರಜೆಗಳನ್ನು ನಿನ್ನ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ತಾ ಸುಖವಾಗಿ ಬಾಳು. ತಲೆಯ ಮೇಲಿನ ಕಿರೀಟ ರಾಜರ ಮನಸ್ಸಿನ ಚಿಂತೆಯನ್ನು ದೂರ ಮಾಡೋದಿಲ್ಲ. ಪ್ರಜೆಗಳು ಸುಖವಾಗಿ ಇದ್ದರೆ ರಾಜನ ಆತ್ಮವೂ ಸುಖವಾಗಿ ಇರುತ್ತದೆ. ಅಲ್ಲವೇ ಸಾಯಿದೇವರೇ? ನಿಜ ತಾಯಿ. ಓ ಸಾಯಿದೇವ ದಣಿಗಳು, ಎಷ್ಟು ದಿನಗಳಾಯಿತು ತಮ್ಮನ್ನು ನೋಡಿ. ಶರಣು ಶರಣು. ತಾವು ನಮ್ಮನ್ನು ಮರೆತಿಲ್ಲವಷ್ಟೇ, ಅದೇ ನಮ್ಮ ಪುಣ್ಯ. ಛೆಛೆ, ಎಲ್ಲಾದರೂ ಉಂಟೆ. ದಾನು, ನಮ್ಮ ಕಾಶಿ ಯಾತ್ರೆಯ ಸಮಯದಲ್ಲಿ ನಮ್ಮ ಪ್ರಯಾಣಕ್ಕೆ ಸಹಕರಿಸಿದ ಈ ರಾಜರನ್ನು ಮರೆಯಲು ಸಾಧ್ಯವೇ? ಬನ್ನಿ, ವಿಶ್ರಾಂತಿ ತೆಗೆದುಕೊಳ್ಳಿ. ಬನ್ನಿ ತಾಯಿ. ಸೋಮನಾಥರೇ, ಈ ಗುಡ್ಡಾಪುರಕ್ಕೆ ಬರುವ ಭಕ್ತಾದಿಗಳಿಗೆ ಯಾವ ತೊಂದರೆಯೂ ಆಗಬಾರದೆಂದು ದಾಸೋಹಕ್ಕಾಗಿ ಸುತ್ತಮುತ್ತಲೂ ಇರುವ ಫಲವತ್ತಾದ ಭೂಮಿಯನ್ನು ತಮಗೆ ದಾನ ಮಾಡುತ್ತಿದ್ದೇವೆ. ಇದರ ಮೇಲೆ ಯಾರ ಅಧಿಕಾರವೂ ಇರಬಾರದೆಂದು ಶಿಲಾಶಾಸನವನ್ನೂ ಬರೆಸಿಯೇ ಇಟ್ಟಿದ್ದೇವೆ.
ತಾವು ಇದನ್ನು ಸ್ವೀಕರಿಸಬೇಕು. ರಾಜಕಾರಣದಲ್ಲಿ ನಾವು ನೋಡಬೇಕೆನಿಸಿದಾಗ ತಾಯಿಯ ದರ್ಶನ ಮಾಡಲು ಸಾಧ್ಯವಾಗದ ಕಾರಣ ನಮ್ಮ ವಾದಾಖ್ಯಪುರದಲ್ಲಿ ಒಂದು ದೇವಿ ಗುಡಿಯನ್ನು ಕಟ್ಟಿಸಿದ್ದೇವೆ. ಅಲ್ಲಿ ತಾಯಿಯ ಮೂರ್ತಿಯನ್ನು ಕೆತ್ತಿಸಿ ಪ್ರತಿಷ್ಠಾಪಿಸಿದರೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ. ಅದಕ್ಕಾಗಿ ಶಿಲ್ಪಿಗಳನ್ನು ಕರೆತಂದಿದ್ದೇವೆ. ಗುಡಿ, ಮೂರ್ತಿ, ಪ್ರತಿಷ್ಠಾಪನೆ ಇದಾವುದಕ್ಕೂ ದಾನು ಒಪ್ಪುವುದಿಲ್ಲ. ಇದು ನಮ್ಮ ಆತ್ಮತೃಪ್ತಿಗಾಗಿ. ಅದೂ ಅಲ್ಲದೆ ನಮ್ಮ ಕಾಲದ ಶರಣರ ಕೀರ್ತಿ, ವೀರರ ಪರಾಕ್ರಮವನ್ನು ಮುಂದಿನ ಜನಾಂಗಕ್ಕೆ ತಿಳಿಸುವುದಕ್ಕಾಗಿ ಗುಡಿ ಗೋಪುರಗಳನ್ನು, ಶಾಸನಗಳನ್ನು ನಿರ್ಮಿಸುವುದು ರಾಜಧರ್ಮ. ಅದನ್ನು ಪಾಲಿಸುತ್ತಿದ್ದೇವೆ. ಇದಕ್ಕೆ ನೀವೇನನ್ನುವಿರಿ? ಹಾ, ತಮ್ಮ ಇಚ್ಛೆ. ಗಿರಿಜವ್ವ ಬಾಯಲ್ಲಿ. ಮಹಾರಾಜರ ಮಾತು ಮನಸ್ಸಿಗೆ ಬಹಳ ಆನಂದ ಕೊಡ್ತವ. ಎಷ್ಟು ಚಂದ ಮಾತಾಡಿದ್ರು. ಹೌದು, ಅವ್ರು ಏನೇನು ಮಾತಾಡಿದ್ರು? ಸುತ್ತಮುತ್ತ ಇರೋ ಭೂಮಿನ ಗುಡಿಗ್ ದಾನ ಕೊಡ್ತಾರಂತ. ಆ ಹೌದಾ? ಸುತ್ತಮುತ್ತರ ಗುಡಿನೆಲ್ಲ ಕೆಡವಿ ಅರಮನೆ ಕಟ್ಟಿಸ್ತಾರಂತ? ಶಿವ ಶಿವ, ನಿನಗ್ ಉತ್ತರ ಹೇಳಿ ಹೇಳಿ ನಾನ್ ಮುಪ್ಪಾದೆ. ಉಪ್ಪು ಬೇಕಂದ್ರೆ ಅಡಿಗೆ ಮನೆಗೆ ಹೋಗ್ಬೇಕು. ನನಗ್ ಕೇಳಿದ್ರೆ ನಾ ಎಲ್ಲಿಂದ ತಂದು ಕೊಡ್ಲಿ? ಅಮ್ಮ ದೇವಿ, ದಾನಮ್ಮ ದೇವಿ, ಎಲ್ಲಾರ ಕಷ್ಟನೂ ಪರಿಹಾರ ಮಾಡ್ತೀಯ. ಈ ಕೆಪ್ಪನ್ ಕಿವಿನ್ ಯಾವಾಗ ಸರಿ ಮಾಡ್ತೀಯ ತಾಯಿ? ಕಾಲ ಕೂಡಿ ಬಂದಾಗ ಎಲ್ಲವೂ ಸರಿ ಹೋಗುತ್ತೆ. ಕೀರ್ತಪ್ಪ, ಆ ಶಿವನ ದಯೆಯಿಂದ ಎಲ್ಲರ ಹಾಗೆ ನಿನಗೂ ಕಿವಿ ಕೇಳೋ ಹಾಗಾಗ್ಲಿ. ಯಪ್ಪ, ಆ ತಾಯಿ ಆಶೀರ್ವಾದ ಆತು. ಇನ್ಮ್ಯಾಗಾದ್ರೂ ನೀನ್ ಕಿವಿ ಕೇಳಿದ್ರೆ ಅಷ್ಟ ಸಾಕು. ಮೆಲ್ಲಕ್ ಮಾತಾಡು, ನನಗ್ ಕಿವಿ ಕೇಳಿಸ್ತಾವ. ಇಷ್ಟು ದಿವಸ ಪ್ರಪಂಚದಾಗ ನನ್ನೊಬ್ಬನ ಬಿಟ್ರೆ ಯಾರ ಕಿವಿನೂ ಕೇಳಲ್ಲ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ಗೊತ್ತಾಯ್ತು ನನ್ನ ಕಿವಿನೇ ಕೇಳ್ತಿದ್ದಲ್ಲ ಅಂತ. ಅಮ್ಮನ ಆಶೀರ್ವಾದದಿಂದ ನನ್ನ ಕಿವಿ ಅಂತ ಬಂತು. ಏನ್ರಿ, ಏನಾಯ್ತು? ಊರಲ್ಲೆಲ್ಲ ಮಾರಮ್ಮನ ರೋಗ ಬಂದು ಜನರೆಲ್ಲ ಅಸ್ವಸ್ಥರಾಗಿದ್ದಾರೆ. ನಡೀರಿ ನಡೀರಿ. ಏ ಗಿರಿಜಾ, ಕುಳಿತು ಸಮಾಧಾನ. ಕಟ್ಟು ಬೇಗ. ತಗೊಳ್ಳ. ಹಾಕು, ಬೇಗ ಹಾಕು. ಕೀರ್ತಪ್ಪ, ಅವ್ವ, ಬಾ, ಅದನ್ನ ತಗೊಂಡು ಹೋಗಿ ಬಿಸಿನೀರಲ್ಲಿ ಕಲಸಿ ಅವ್ರಿಗೆಲ್ಲ ಕುಡಿಸು. ಆತವ. ಶಿವ